ಜೊತೆಗೆ ಈ ಪತ್ರಿಕಾಂಗದ ಈ ಎಫ್ಎಂ ವಾಹಿನಿಯು ಅತ್ಯಂತ ನಿಖರವಾಗಿರ್ತಕ್ಕಂಥ ಸುದ್ದಿಯನ್ನು ಪ್ರಸಾರ ಮಾಡುವುದರ ಮೂಲಕ ಈ ಎಲ್ಲ ಅಧಿಕಾರಿಗಳ ಗುತ್ತಿಗೆದಾರರ ಕಣ್ಣನ್ನು ತೆರೆಸಿ ಇಂಥ ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ವಿಜಯಪುರದ ಎಫ್ಎಂ ವಾಹಿನಿಗೆ ನಾನು ಸಮಸ್ತ ಹಳ್ಳದಗನ್ನೂರು ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಳ್ಳದಗನ್ನೂರು ಗ್ರಾಮಕ್ಕೆ ಜೆಜೆಎಂ ಕಾಮಗಾರಿ ಪರಿವೀಕ್ಷಣೆ. ಹಳ್ಳದಗನ್ನೂರು ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯು ಸರಿಯಾಗಿ ನಡೆದಿಲ್ಲ, ತೀವ್ರ ಅಸ್ತವ್ಯಸ್ತವಾಗಿದೆ ಅಂತ ಹೇಳಿ ಎಫ್ಎಂ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಅಂದ್ರೆ ಚಲೋ ರೀತಿ ಮಾಡಿ ಒಳ್ಳೆ ಗುಣಮಟ್ಟ ಕಾಮಗಾರಿ ಪೂರ್ಣಗೊಂಡಿದೆ. ಅತ್ಯಂತ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸಿ ಆ ಕಾಮಗಾರಿ ಅದು ಹೊಳ್ಳಿ ಕಾಂಕ್ರೀಟ್ ಮುಚ್ಚೋ ಕೆಲಸ ನಡೆದಿತ್ತು. ಅದು ಒಳ್ಳೆ ಗುಣಮಟ್ಟದಿಂದ ನಡೆದಿತ್ತು ಎಲ್ಲ ಕಡೆ. ಹಾಗೂ ಎಡಬ್ಲ್ಯೂ ಅವರು ಶ್ರಮಿಸಿದ್ದಕ್ಕಾಗಿ ಗುತ್ತಿಗೆದಾರರಿಗೆ ಹಾಗೂ ಎಡಬ್ಲ್ಯೂ ಅವರಿಗೆ ನಾನು ಸಮಸ್ತ ಹಳ್ಳದಗನ್ನೂರು ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಡೆದ ಇಡೀ ಊರ ಎಲ್ಲ ನಾವು ಸುತ್ತಾಕಿ ನೋಡಿದೆ, ಎಲ್ಲಿ ಯಾವುದೂ ಕಳಪೆ ಕಾಮಗಾರಿ ಆಗಿಲ್ಲ. ಎಡಬ್ಲ್ಯೂ ಅವರಾಗಲಿ ಸೆಕ್ಷನ್ ಆಫೀಸರ್ ಅವರಾಗಲಿ ಯಾರೂ ಬರದೆ ಕಾಮಗಾರಿ ನಡೀತಿರಲಿಲ್ಲ. ಹೀಗಾಗಿ ನಾನು ಎಫ್ಎಂ ವಾಹಿನಿಗೆ ವಿನಂತಿ ಮಾಡಿಕೊಂಡಾಗ ಎಫ್ಎಂ ವಾಹಿನಿಯವರು ಬಂದು ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿ ನನ್ನಿಂದ ಒಂದು ಬೈಟನ್ನು ತೆಗೆದುಕೊಳ್ಳುವುದರ ಮೂಲಕ ಸುದ್ದಿಯನ್ನು ಪ್ರಸಾರ ಮಾಡಿದರು. ಆ ಎಫ್ಎಂ ವಾಹಿನಿಯವರು ಸುದ್ದಿಯನ್ನು ಪ್ರಸಾರ ಮಾಡಿದ ಮರುದಿನವೇ ಗುತ್ತಿಗೆದಾರರು ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಬಸವನ ಬಾಗೇವಾಡಿಯ ಎಡಬ್ಲ್ಯೂ ಅವರು ಸೆಕ್ಷನ್ ಆಫೀಸ್ ಜೊತೆಗೆ ಈ ಪತ್ರಿಕಾಂಗದ ಈ ಎಫ್ಎಂ ವಾಹಿನಿಯು ಅತ್ಯಂತ ನಿಖರವಾಗಿರ್ತಕ್ಕಂಥ ಸುದ್ದಿಯನ್ನು ಪ್ರಸಾರ ಮಾಡುವುದರ ಮೂಲಕ ಈ ಎಲ್ಲ ಅಧಿಕಾರಿಗಳ ಗುತ್ತಿಗೆದಾರರ ಕಣ್ಣನ್ನು ತೆರೆಸಿ ಇಂಥ ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ವಿಜಯಪುರದ ಎಫ್ಎಂ ವಾಹಿನಿಗೆ ನಾನು ಸಮಸ್ತ ಹಳ್ಳದಗನ್ನೂರು ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಡೆದಿತ್ತು ಎಲ್ಲ ಕಡೆ ಹಡ್ಡಿ ಪೈಪ್ಲೈನ್ಗಳನ್ನ ಮಾಡ್ಯಾರ, ಅವನ್ನ ಹೊಳ್ಳಿ ಕಾಂಕ್ರೀಟ್ ಹಾಕಿ ಮುಚ್ಚಾಕತ್ತಾರೆ. ಕ್ವಾಲಿಟಿನ ಮಾಡ್ಯಾರ, ಅದನ್ನೇನು ಎರಡು ಮಾತಿಲ್ಲ. ಕ್ವಾಲಿಟಿ ಒಳಗೆ ಮಾಡಿ ಎಷ್ಟು ಬೇಕು ಅವ್ರು ನಾವು ಹೇಳಿದಕ್ಕಿಂತನೂ ಏನೋ ಕಾಂಕ್ರೀಟ್ ಇತ್ತು ತಳದವರೆಗೂ ಹಡ್ಡ್ಯಾರ, ಹಡ್ಡಿಕೇಸಿಂದ ಹೊಳ್ಳಿ ಕಾಂಕ್ರೀಟ್ ತುಂಬ್ಯಾರ. ಅದು ಕಳಪೆ ಅನ್ನೋ ಮಾತೇ ಇಲ್ಲ. ಯಾವ ಏರಿಯಾದಾಗ ಕೆಲಸ ಆಗೈತೆ ಈಗ ಇಲ್ಲಿ ಜನತಾ ಪ್ಲಾಟ್ನಾಗ ಒಂದು ಅರ್ಧ ಆಗ್ಯದ, ಯಶು ಕಾಲನಿ ಪೂರ ಆಗ್ಯದ, ಇಲ್ಲಿ ಶೇಖದಾರ್ ಓಣ್ಯಾಗ ಆಗ್ಯದ, ಗೌಡ್ರ ಓಣ್ಯಾಗ ಮಾಡಾಕತ್ತಾರ. ಜಸ್ಟ್ ಸಾಕಷ್ಟು ಭೂಮಿ ಹಡ್ಡ್ಯಾರ. ನಾವು ಮೊದಲು ಗ್ರಾಮ ವಿಕಾಸ ಯೋಜನೆ ಒಳಗೆ ಕಾಂಕ್ರೀಟ್ ಹಾಕಿದ್ರಿ. ಇದನ್ನ ಅದು ಎಷ್ಟು ಹಾಕ್ಯಾರ ಅಷ್ಟಕ್ಕಿಂತನೂ ಇನ್ನೂ ಕೆಳಗೆ ಹಡ್ಡಿ ಕಾಂಕ್ರೀಟ್ ಹಾಕಾಕ್ತಾರೆ. ಅವ್ರು ಕೆಲಸಕ್ಕೆ ಎಷ್ಟು ಬೇಕಾದ್ರೂ ಒಡ್ಕೊಂಡು ಅಷ್ಟ ಮಾಡತ್ತಾರ ಅಥವಾ ಹೆಚ್ಚುವರಿ ಏನು ಮಾಡಿಕೊಡತ್ತಾರೆ ಕಾಂಟ್ರಾಕ್ಟ್ ರಸ್ತೆ ರೀ? ಇಲ್ಲ, ನಮ್ಗೆ ಎಲ್ಲಿ ಅವಶ್ಯ ಐತೆ ಅಲ್ಲಿ ಹಾಕಂದ್ರೂ ಹಾಕಾಕತ್ತಾರೆ. ಅವ್ರೇನು ತೊಂದರೆ ಇಲ್ಲ. ಈಗ ಅವ್ರೇನು ಪೈಪ್ ಹೊಡೆದನ್ನ ತೆಗೆದು ಅದು ಕಾಂಕ್ರೀಟ್ ತುಂಬಿ ಕೊಡಾಕತ್ತಾರೆ. ಗಟಾರ್ಗಳು ಹೊಡೆದಲ್ಲಿ ಅದು ಎಲ್ಲ ಹಾಕಿ ಓಕೆ ಮಾಡಿ ಕೊಡಾಕತ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಕಾಮಗಾರಿ ನಡೆಸೋ ಸ್ಥಳಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಡಬ್ಲ್ಯೂ ಸಾಹೇಬ್ರು ಬಂದಿದ್ರು, ಗೊಂಗಡಿ ಸಾಹೇಬ್ರು ಬಂದು ಪರಿಶೀಲನೆ ಮಾಡ್ಯಾರ. ಓಕೆ ಐತೆ ಅನ್ನೋ ಮಾತಂದಾರ. ಅಲ್ಲ ನಿಮ್ಗೆ ಚಲೋ ಅದು. ಅವ್ರು ಎಷ್ಟು ಹೊಡೆದಿದ್ರು ಅಷ್ಟೆಲ್ಲ ತುಂಬಿ ಕೊಟ್ಟಾರ, ಮತ್ತೆ ಇನ್ಯಾಂಗೆ ಹೇಳೋದು. ಎಫ್ಎಂ ನ್ಯೂಸ್ ಇಂಪ್ಯಾಕ್ಟ್. ಎಫ್ಎಂ ವಾಹಿನಿ ಸುದ್ದಿ ಪ್ರಸಾರ ಮಾಡಿದ ತಕ್ಷಣವೇ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಅರ್ಧಂಬರ್ಧ ಮಾಡಿದ ಕಾಮಗಾರಿಯನ್ನ ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ. ಇದೇ ಜುಲೈ 9, 2024ರಂದು ನಮ್ಮ ಎಫ್ಎಂ ವಾಹಿನಿಯಲ್ಲಿ ಜೆಜೆಎಂ ಕಾಮಗಾರಿ ವಿರುದ್ಧ ಹಳ್ಳದಗನ್ನೂರು ಗ್ರಾಮಸ್ಥರ ಗಂಭೀರ ಆರೋಪ ಎಂಬ ತಲೆಬರಹದೊಂದಿಗೆ ಸುದ್ದಿ ಪ್ರಸಾರ ಮಾಡಿತ್ತು. ಈ ಸುದ್ದಿಗೆ ಸ್ಪಂದಿಸಿದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬಸವನ ಬಾಗೇವಾಡಿ ಹಾಗೂ ಗುತ್ತಿಗೆದಾರರು ಸುದ್ದಿ ಪ್ರಸಾರವಾದ ಮರುದಿನವೇ ಗ್ರಾಮಕ್ಕೆ ಭೇಟಿ ನೀಡಿ ಜೆಜೆಎಂ ಕಾಮಗಾರಿಕೆ ಅಡಿಯಲ್ಲಿ ಗ್ರಾಮದ ಪ್ರತಿ ಮನೆಗೆ ನಳ ಸಂಪರ್ಕ ಒದಗಿಸುವ ಸಲುವಾಗಿ ಅಗೆದ ಸಿಸಿ ರಸ್ತೆಯನ್ನ ಪುನಃ ಕಾಂಕ್ರೀಟ್ ಹಾಕಿ ಅಚ್ಚುಕಟ್ಟಾಗಿ ಮಾಡುವುದರ ಜೊತೆಗೆ ಆದಷ್ಟು ತ್ವರಿತಗತಿಯಲ್ಲಿ ಸಂಪೂರ್ಣವಾಗಿ ಕಾಮಗಾರಿಕೆಯನ್ನು ಮುಗಿಸಿ ಗ್ರಾಮದ ಪ್ರತಿಯೊಂದು ಮನೆಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗುವುದು ಹಾಗೂ ಗುತ್ತಿಗೆದಾರನನ್ನ ಸಹಿತ ಅಚ್ಚುಕಟ್ಟಾಗಿ ಗುಣಮಟ್ಟದ ಕೆಲಸವನ್ನ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಹೇಳುವುದರ ಜೊತೆಗೆ ಗ್ರಾಮದ ಸಮಸ್ಯೆ ಕುರಿತು ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರಬಯಸಿದ ಎಫ್ಎಂ ವಾಹಿನಿಗೂ ಸಹಿತ ಗ್ರಾಮಸ್ಥರು ಧನ್ಯವಾದಗಳನ್ನು ಹೇಳಿದ್ದಾರೆ. ತಾರೀಕು 20ರಂದು ಹಳ್ಳದಗನ್ನೂರು ಗ್ರಾಮಕ್ಕೆ ಜೆಜೆಎಂ ಕಾಮಗಾರಿ ಪರಿವೀಕ್ಷಣೆ ನಿಮಿತ್ತ ನಾನು ಬಂದಿದ್ದೆ.
ಇಲ್ಲಿ ರಿಸ್ಟೋರೇಷನ್ ಕೆಲಸ ಅಂತಂದ್ರೆ ಕಾಂಕ್ರೀಟ್ ಹಡ್ಡಿ ಪೈಪ್ಲೈನ್ ಹಾಕಿದ್ದಾರೆ ಕುಡಿಯೋ ನೀರಿನ ಸಂಬಂಧ. ಅದು ಹೊಳ್ಳಿ ಕಾಂಕ್ರೀಟ್ ಮುಚ್ಚೋ ಕೆಲಸ ನಡೆದಿತ್ತು. ಅದು ಒಳ್ಳೆಯ ಗುಣಮಟ್ಟದಿಂದ ನಡೆದಿತ್ತು, ಎಲ್ಲ ಕಡೆ ನೋಡಿದ್ವಿ. ಅದು ನಮ್ಮ ಜೊತೆ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ಗುರುಗಳು ಮತ್ತು ಕೋಲ್ಕಾರ್ ಅವರು ಇದ್ದರು, ಮಾಜಿ ತಾಲೂಕಾ ಪಂಚಾಯತಿ ಸದಸ್ಯರು ಶಿವನಗೌಡ ಪಾಟೀಲರು ಇದ್ದರು, ಸಂಬಂಧಪಟ್ಟ ಗುತ್ತಿಗೆದಾರರು ಇದ್ದರು. ಅದು ಎಲ್ಲ ಗುಣಮಟ್ಟದ್ದೇ ನಡೆದ. ಇಡೀ ಊರೇ ಎಲ್ಲ ನಾವು ಸುತ್ತಾಕಿ ನೋಡಿದೆ, ಎಲ್ಲಿ ಯಾವುದೂ ಕಳಪೆ ಕಾಮಗಾರಿ ಆಗಿಲ್ಲ. ಎಲ್ಲ ಒಳ್ಳೆಯ ಗುಣಮಟ್ಟದ ಕಾಂಕ್ರೀಟ್ ಹಾಕಿದ್ದಾರೆ, ಗುಣಮಟ್ಟದ ಮಟೀರಿಯಲ್ ಯೂಸ್ ಮಾಡ್ಯಾರ. ಮುಂಬರುವ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಇದನ್ನೊಂದು 15 ದಿವಸನಾಗ ಕೆಲಸ ಕಾಮಗಾರಿ ಕಂಪ್ಲೀಟ್ ಮಾಡಿ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಎಲ್ಲರಿಗೂ ನೀರು ಬರುವಂಗೆ ನಾವು ಕ್ರಮ ಕೈಗೊಂಡು ಕಾಮಗಾರಿ ಮುಕ್ತಾಯಗೊಳಿಸ್ತೀವಿ. ಎಷ್ಟು 450 ತನಕ ಆಗ್ತಾವೆ. ಇನ್ನೂ ಒಂದಿಷ್ಟು ಅದಾವೆ, ಇನ್ನೂ 20-30 ಕೊಡು ಅದಾವೆ ರೀ. ಈಗ 420 ಕೊಟ್ಟಿದ್ದೀವಿ, ಇನ್ನೂ ಒಂದು 20-25 ಮನೆಗಳು ಆಗ್ತಾವೆ. ಅಜ್ಮಾಸ್ 450 ಮಟ್ಟ ಅಂಕರು ಆಗ್ತಾವೆ ಮನೆಗಳು. ನೆಕ್ಸ್ಟ್ ಅಂದಾಜು ಪತ್ರಿಕೆಯಲ್ಲಿ 400 ಅದಾವೆ, ಒಂದು 50 ಹೆಚ್ಚಿಗೆ ಮಾಡಕ್ಕೆ ಅವ್ರಿಗೆ ಯಾವುದೂ ಬಿಡಬೇಡ್ರಿ ಅಂತ ಗುತ್ತಿಗೆದಾರರಿಗೆ ನಾವು ಹೇಳ್ಕೊಂಡೀವಿ, ಅವ್ರು ಮಾಡ್ತಾ ಇದ್ದಾರೆ. ಈಗೆಲ್ಲ ನಳಗಳಿಗೆ ಚೆಕ್ ಮಾಡಿ ನಾವು ಕಾಂಕ್ರೀಟ್ ಹಾಕಾಕತ್ತೀವಿ. ಇದನ್ನೇ ಇರೋದೇ 1 ನಿಮಿಷಕ್ಕೆ 10 ಲೀಟ್ರ್ ನೀರು ಬರ್ಬೇಕಂತ ಐತೆ ನಮ್ಮ ನಳಕ್ಕೆ. ಆ ನಳಕ್ಕೆ ಬಂತಂದ್ರೆ ನಾವು ಮಾಡಿದ ಪೈಪ್ಲೈನು ಎಲ್ಲ ಸೇಫ್ ಅದ ಅಂತ ಅರ್ಥ. ಮತ್ತು ಇಲ್ಲೆಲ್ಲ ಚಲೋ ಬಂದದ ನೀರು, ಎಲ್ಲ ಕಡೆ ಫೋರ್ಸು ಅದ. ಅಲ್ಲೆಲ್ಲೇ ಮತ್ತು ಅವ್ರಾಗ 8 ವಾಲ್ ಕುಂಡ್ರಿಸಿವಿ ಕಂಟ್ರೋಲಿಂಗ್ ಮಾಡೋ ಸಂಬಂಧ. ಎಲ್ಲ ಕಂಟ್ರೋಲ್ ಮಾಡಿ ಇನ್ನೂ ಟ್ರೈ ಮಾಡ್ತೀವಿ. ಮಾಡಿ ಹಂಗೆ ಏನೇ ಲೋಪದೋಷ ಇತ್ತಂದ್ರೆ ಮುಕ್ತಾಯ ಆಗೋದ್ರೊಳಗೆ ನಾವೆಲ್ಲ ಸರಿಪಡಿಸಿ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಕಾಮಗಾರಿ. ಮುಂದಿನ ನಿರ್ವಹಣೆಗಾಗಿ ಸದರಿ ಕಾಮಗಾರಿಯನ್ನು ಹಸ್ತಾಂತರಿಸ್ತೀವಿ ಗ್ರಾಮ ಪಂಚಾಯತಿ. ತಮ್ಮ ಹೆಸರು ಸರ್? ನಾವು ಗೊಂಗುಡಿ ಅಂತೇಳಿ AWE ರೂರಲ್ ವಾಟರ್ ಸಪ್ಲೈ ಬಸವನ ಬಾಗೇವಾಡಿ. ಹಳ್ಳದಗನ್ನೂರು ಗ್ರಾಮದಲ್ಲಿ JJM ಕಾಮಗಾರಿಯು ಸರಿಯಾಗಿ ನಡೆದಿಲ್ಲ, ತೀವ್ರ ಅಸ್ತವ್ಯಸ್ತವಾಗಿದೆ ಅಂಥೇಳಿ FM ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಅಂದರೆ 8 ದಿನಗಳ ಹಿಂದೆ. ಅಂದರೆ ಹಳ್ಳದಗನ್ನೂರು ಗ್ರಾಮದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಬಸವನ ಬಾಗೇವಾಡಿಯ ಅಧೀನದಲ್ಲಿ ನಡೀತಿರ್ತಕ್ಕಂಥ JJM ಕಾಮಗಾರಿಯು ಗುತ್ತಿಗೆದಾರರಲ್ಲಿ ಬರಲಾರದೆ ಹಾಗೂ AWE ಅವರಾಗಲಿ ಸೆಕ್ಷನ್ ಆಫೀಸರ್ ಆಗಲಿ ಯಾರೂ ಬರದೆ ಕಾಮಗಾರಿ ನಡೀತಿರಲಿಲ್ಲ. ಹೀಗಾಗಿ ನಾನು FM ವಾಹಿನಿಗೆ ವಿನಂತಿ ಮಾಡಿಕೊಂಡಾಗ FM ವಾಹಿನಿಯವರು ಬಂದು ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿ ನನ್ನಿಂದ ಒಂದು ಬೈಟನ್ನು ತೆಗೆದುಕೊಳ್ಳುವುದರ ಮೂಲಕ ಸುದ್ದಿಯನ್ನು ಪ್ರಸಾರ ಮಾಡಿದರು. ಆ FM ವಾಹಿನಿಯವರು ಸುದ್ದಿಯನ್ನು ಪ್ರಸಾರ ಮಾಡಿದ ಮರುದಿನವೇ ಗುತ್ತಿಗೆದಾರರು ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಬಸವನ ಬಾಗೇವಾಡಿಯ AWE ಅವರು ಸೆಕ್ಷನ್ ಆಫೀಸರು ಎಲ್ಲರೂ ಸ್ಥಳಕ್ಕೆ ಬಂದು ಖುದ್ದಾಗಿ ಪರಿಶೀಲನೆ ಮಾಡುವುದರ ಮುಖಾಂತರವಾಗಿ ಆ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು. ಇವತ್ತಿನ ದಿನ ಸುಮಾರು 80% ಆ ಕಾಮಗಾರಿ ಪೂರ್ಣಗೊಂಡಿದೆ. ಅತ್ಯಂತ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸಿ ಆ ಕಾಮಗಾರಿ ಒಂದು ಮಾದರಿ ಕಾಮಗಾರಿಯನ್ನಾಗಿಸುವ ನಿಟ್ಟಿನಲ್ಲಿ ಆ ಗುತ್ತಿಗೆದಾರರು ಹಾಗೂ AWE ಅವರು ಶ್ರಮಿಸಿದ್ದಕ್ಕಾಗಿ ಗುತ್ತಿಗೆದಾರರಿಗೆ ಹಾಗೂ AWE ಅವರಿಗೆ ನಾನು ಸಮಸ್ತ ಹಳ್ಳದಗನ್ನೂರು ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಈ ಪತ್ರಿಕಾಂಗದ ಈ FM ವಾಹಿನಿಯು ಅತ್ಯಂತ ನಿಖರವಾಗಿರ್ತಕ್ಕಂಥ ಸುದ್ದಿಯನ್ನು ಪ್ರಸಾರ ಮಾಡುವುದರ ಮೂಲಕ ಈ ಎಲ್ಲ ಅಧಿಕಾರಿಗಳ ಗುತ್ತಿಗೆದಾರರ ಕಣ್ಣನ್ನು ತೆರೆಸಿ ಇಂಥ ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ವಿಜಯಪುರದ FM ವಾಹಿನಿಗೆ ನಾನು ಸಮಸ್ತ ಹಳ್ಳದಗನ್ನೂರು ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು. ಅಷ್ಟೇ ಕಟ್ಟೋದು. ತಿಂಗಳ 100 ರೂಪಾಯಿ ಐತ್ರಿ. ಈಗ ವರ್ಷಕ್ಕೆ 1200 ರೂಪಾಯಿ ಐತಿ ಒಂದು ನಳಕ್ಕೆ. ತಿಂಗಳ 100 ಕಟ್ಬೇಕಂತ ಐತಿ. ಈಗ ಅದು ಅಷ್ಟೇ ಕಟ್ಟೋದು. ಈಗ ಅವರು ಎಲ್ಲ ಕಡೆ ಅಷ್ಟೇ ಕಟ್ತಾರೆ, ಅದೇನು ರಿವೈಸ್ ಮಾಡಿಲ್ಲ, ಏನಿಲ್ಲ. ಸರ್ ನೀರು ಸ್ಟಾಕ್ ಮಾಡೋದು ನೋಡ್ರಿ, ಜನಸಂಖ್ಯೆ ಅನುಗುಣವಾಗಿ ಅದನ್ನು ಟಾಕಿ ನಾವು ಮಾಡಿರ್ತೀವಿ. ಈ ಊರಾಗ ಆಲ್ರೆಡಿ 50,000 ಲೀಟ್ರದ್ದು 2 ಟಾಕಿ ಅದಾವೆ. 50,000 ಲೀಟ್ರ್ ಟಾಕಿ ಅಂತಂದ್ರೆ 1 ಲಕ್ಷ ಲೀಟ್ರ್ ಆಯ್ತು. 1 ಲಕ್ಷ ಡಿವೈಡೆಡ್ ಬೈ 55 ಅಂತಂದ್ರೆ ಬೇಕಾಗ ನಾವು ಈಗ 2,000 ಜನಸಂಖ್ಯೆ ಕೊಡ್ಬೋದು ನೀರು. 1800 ಜನಸಂಖ್ಯೆಯಿಂದ 2,000 ತನಕ ನಮ್ಮ 55 LPCD ಹಂಗೆ ನೀರು ಕೊಡ್ಬೋದು. ಈಗ ನಾವು ಒಂದು ಹೊಸದು OSTನೂ ಕಟ್ತೀವಿ. ಜಲಧಾರೆ ಒಳಗೆ ಇಂಪ್ರೂವ್ ಆಗ್ಯದ. ಒಂದು ಹಳಿ ಟಾಕಿ ತೆಗೆದು ಅಲ್ಲೇ ಅವನೊಂದು ಹೊಸ ಟಾಕಿ ಒಂದು ಮಾಡೋರದೆ, ಅದನ್ನು ಮಾಡ್ತೀವಿ. ಮಾಡಿ ಇನ್ನೂ ಹೆಚ್ಚಿಗೆ ಕೆಪಾಸಿಟಿ ಆಗ್ತದೆ. ಅವಾಗ ನೀರಿನ ತೊಂದರೆ ಆಗೋದಿಲ್ಲ ಗ್ರಾಮಕ್ಕೆ. ಆಮೇಲೆ ಈ ಎಲ್ಲ ಈ ನಳಗಳು ಕರೆಕ್ಟಾಗಿ ಮೀಟ್ರ್ ಇಟ್ಕೊಂಡ್ರಂದ್ರೆ ನೀರು ಕೆಡಂಗಿಲ್ಲ, ನೀರು ವೇಸ್ಟ್ ಮಾಡೋಂಗಿಲ್ಲ ಅವಾಗ ಯಾರು. ಆ ಥರ ಅವರೆಲ್ಲ ಮೇಂಟೈನ್ ಮಾಡಿದ್ರಂದ್ರೆ ಕರೆಕ್ಟಾಗಿ ನಳ ಟ್ಯಾಪ್ ಹಾಕಿಬಿಡ್ಬೇಕು, ಬಂದ್ ಮಾಡ್ಬೇಕು. ನೀರು ತೊಗೊಳೋದು ಬಂದಾಗ ಟ್ಯಾಪ್ ಹಾಕಿಬಿಡ್ಬೇಕು, ಬಂದ್ ಮಾಡಿಬಿಡ್ಬೇಕು. ಹಂಗೆ ಎಲ್ಲರೂ ಮಾಡಿದಿರಂದ್ರೆ ನೀರೇ ವೇಸ್ಟ್ ಆಗಂಗಿಲ್ಲ. ಟಾಕಿಯಾಗಿ ನೀರು ಉಳಿತಾವೆ, ಯಾವಾಗ ಬೇಕು ಅವಾಗ ನೀರು ಬಿಟ್ಕೋಬೋದು ಅಂತ ಒಂದು. ಈಗ ಚಿರಲ್ ದಿನ ಹಂಗೆ ರೀ, 24 hours ಕರೆಂಟ್ ನೀರು ಇರ್ತೈತೆ ಅಲ್ಲಿ. ನಳ ತಿರುಗಿದ್ರೆ ಬರ್ತೈತೆ.
ಫುಲ್ ಟಾಕಿ ತುಂಬಿರ್ತಾರೆ, ವೇಸ್ಟ್ ಮಾಡ್ಕೊಳಂಗಿಲ್ಲ. ನಾ 8 ಕೂಡ ತೊಗೊಂಡು ಒಯ್ದು ಇಡ್ತಾರಲ್ಲ, ಮುಗೀತು. ಮತ್ತೆ ಟಾಕ್ಯಾಗ ಅರ್ಧ ನೀರು ಇರ್ತೈತೆ ರೀ, ಬೆಕ್ಕದ ಚಾಲು ಮಾಡ್ರಿ ನೀರು ಬರ್ತಾವೆ ಚಿರಲ್ ದಿನ್ನಿ ಒಳಗೆ. ಗುಣಮಟ್ಟದ ಏನು ಕಾಂಟ್ರಾಕ್ಟ್ರು ಒದಗಿಸ್ಯಾರ ಸರ್? ಗುಣಮಟ್ಟದ ಕಾಂಕ್ರೀಟ್ ಅಂದ್ರೆ ಪೈಪ್ಲೈನ್ ಅಂಕರು ಸಿಪೆಟ್ ಟೆಸ್ಟ್ ಆಗಿರ್ತದೆ ರೀ. ಆಮೇಲೆ ವಾಟರ್ ಮೀಟರ್ ISI ಮಾರ್ಕ್ ಕ್ಲಾಸ್ B ಇರ್ತಾವೆ, ಮಲ್ಟಿಜೆಟ್ ಕ್ಲಾಸ್ B ಅಂತ ಇರ್ತಾವೆ. ಆಮೇಲೆ ದರ್ವೊಂದು ಏನು ನಳಗಳು ಯೂಸ್ ಮಾಡ್ತೀವಲ್ಲ ಅವೆಲ್ಲ ISI ಮಾರ್ಕ್ ಇದ್ದದ್ದು ಟೆಸ್ಟೆಡ್ ಸರ್ಟಿಫಿಕೇಟು ತಂದಿರ್ತಾರೆ ಅವ್ರು. ಹಾಂ, ಫ್ಲೋ ಕಂಟ್ರೋಲ್ ವಾಲ್ ಹಾಕಿರ್ತೀವಿ ದರ್ವೊಂದು ಮನೆಗೂ. ಫ್ಲೋ ಕಂಟ್ರೋಲ್ ವಾಲ್ ಅಂತಂದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ನೀರು ಬರ್ತಾವೆ ನಳ, ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಇರಂಗೆ ಇಲ್ಲ. ಇಲ್ಲ ಸರ್ ಅವರು ಉಸುಕ್ ಅಂದ್ರೆ ನಮ್ದು ಈಗ ಎಮ್ ಸ್ಯಾಂಡೇ ಮಾಡ್ಬೇಕು, ನಮಗೆ ಉಸುಕ ಸಿಗಂಗಿಲ್ಲ. ಎಮ್ ಸ್ಯಾಂಡ್ ಮಾಡೋಕ್ಕೆ ಎಲ್ಲ ಅಧಿಕೃತ ಆದೇಶನೂ ಐತಿ. ಎಮ್ ಸ್ಯಾಂಡ್ ಎಂಥದ್ದು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಾಕತ್ತೀವಿ ನಾವು ಎಮ್ ಸ್ಯಾಂಡ್ಲೇ. ಈಗ ಇದು ಕಾಂಕ್ರೀಟ್ ಕೆಲಸ, ಇದನ್ನ ಅದರ್ಲಿಂದ ಅದು ಚಲೋ ಸ್ಯಾಂಡೇ ತರ್ತಾರೆ ಅವ್ರು. ಡಬಲ್ ಫಿಲ್ಟರ್ ಸ್ಯಾಂಡೇ ತೊಗೊಂಡು ಬಂದೇ ಹಾಕಾಕತ್ತಾರ. ನೀವು ಎಲ್ಲ ನೋಡಿರಿ ಅದನ್ನು, ಒಳ್ಳೆ ಕಾಂಕ್ರೀಟೇ ಹಾಕಾಕತ್ತಾರ ಅವ್ರು. ಇಷ್ಟೊತ್ತಕ್ಕ ನಾವು ಎಲ್ಲ ನಿಮ್ಮ ಮುಂದೆ ನೋಡಿ ಬಂದೇವು ನಾವು ಇಷ್ಟೊತ್ತಕ್ಕ ವಿಸಿಟ್ ಮಾಡಿ. ಸರ್ ಅದು ಕಟ್ ನೀವು ಎಷ್ಟು ಕಟ್ ಹಡ್ಕೊಂತಿಲ್ಲ ಅಷ್ಟು ಕಾಂಕ್ರೀಟ್? ಅದ್ರಾಗ ನಮ್ದು 1.5 ಫೂಟ್ ಅಂತ ಹಡ್ಬೇಕಂತಿರ್ತದ. ಒಂದೊಂದು ಕಡೆ ಹೆಚ್ಚು ಹೋಗ್ಯದ, ಅದು 1.5 ಫೂಟ್ಕಿನ್ನ ಹೆಚ್ಚು ಹೋಗ್ಯದ. ಆದರೂ ಅದನ್ನ 8 ಹಡ್ಡ್ಯಾರ ಅವ್ರು ಒಟ್ಟು ಕಾಂಕ್ರೀಟ್ ಹಾಕಿದಾರೆ. ಮತ್ತು ನಮ್ದ್ರೊಳಗೆ 6 ಇಂಚ್ ಐತಿ, ಎಲ್ಲ ಕಡೆ 8-10 ಇಂಚ್ ಹಾಕೊಂಡಾರ ಒಂದೊಂದು ಕಡೆ. ಅದು ಎಷ್ಟು ಇದನ್ನು ಮಾಡಿದಾರೆ ಅವ್ರು ಅಷ್ಟನ್ನು ಮಾಡ್ಯಾರ ಕಾಂಕ್ರೀಟ್ ಹಾಕಿ. ಮೊದಲು ಅದು ಹಾಕಿ ಹೋಗಿದ್ರು, ಅದು ನೀರಿತ್ತು ಮಾಡಿ ಇದು ಆಗಿತ್ತು. ಈಗ ಅದನ್ನು ಕಾಂಕ್ರೀಟ್ ಹಾಕಿದ್ದನ್ನು ಕೆದರಿ, ಇದು ಅದನ್ನ ಮಣ್ಣಿದ್ದು ಕೆದರಿ ಹೊಳ್ಳಿ ಕಾಂಕ್ರೀಟ್ ಚಲೋ ರೀತಿ ಮಾಡ್ತೀವಿ. ಒಳ್ಳೆ ಗುಣಮಟ್ಟ ಐತಿ, ಉತ್ತಮ ರೀತಿ ಮಾಡ್ಯಾರ ಕಾಂಕ್ರೀಟ್. ಈಗ ನೀರು ಬರ್ತಾವೆ, ಪ್ರೆಷರ್ ಕೊಟ್ಟು ನೋಡ್ಯಾರಿ? ಹಾಂ, ಪ್ರೆಷರ್ ಕೊಟ್ಟು ನೋಡ್ಯಾರ, ನೀರು ಬರ್ತಾವ್ರಿ? ಬರ್ತಾವೆ. ಏನು ಪ್ರಾಬ್ಲಮ್ ಏನಿಲ್ಲ? ನೋ ಪ್ರಾಬ್ಲಮ್ ಏನಿಲ್ಲ. ಮತ್ತು ಅದು ಮೊದಲು ಹಂಗೆ ಹೋಗಿದ್ರು ಈ ಕಡೆ. ಇದು ಕೆಲಸ ಮಾಡೋ ಸ್ಥಳಕ್ಕೆ ಇಂಜಿನಿಯರಿ ಕಾಂಟ್ರಾಕ್ಟರ್ ಬಂದು ಇಂಜಿನಿಯರು ಕಾಂಟ್ಯಾಕ್ಟ್ರು ಎಲ್ಲ ಬಂದೆಲ್ಲ ಬಂದ. ಇಲ್ಲ, ಈ ಕಾಂಕ್ರೀಟ್ ಹಾಕೋ ಮಾಲ್ ಹೆಂಗೆ ಬರೋಬ್ಬರಿ ಹಾಕಾಗ್ತಾರೆ? ಎಲ್ಲ ಲೆವೆಲ್ ಇದೆ, ಸಿಮೆಂಟ ಉಸುಕ ಕಡಿ ಒಳ್ಳೆ ರೀತಿ ಕೆಲಸ ಮಾಡತ್ತಾರ. ತಮ್ಮ ಹೆಸರು? ಶಿವನಗೌಡಪ್ಪ.
ರೀತಿ ಮನುಷ್ಯ ಸಾವು, ನೋವು, ಕಷ್ಟ, ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರೂಜಿಯವರು ಪೂಜಾ ವಿಧಾನಗಳಿಂದ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಎಲ್ಲಾದ್ರೂ ಹೋಗ್ಬೇಡ, ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಒಂದೊಳ್ಳೆ ಜಾಬ್ ಆಪರ್ಚುನಿಟಿ ಇರಲಿಲ್ಲ. ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಅವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನು ಫಾಲೋ ಮಾಡಿದೆ. ಈಗ ನನ್ನ ಲೈಫು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ. ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ. ಮನೆಯಲ್ಲಿ ನೆಮ್ಮದಿ ಇರ್ಲಿಲ್ಲ. ಯಾವಾಗ್ಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು. ನಮ್ಗಂತೂ ಒಂದ್ ಪೈಸಾ ಮರ್ಯಾದೆನೂ ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು. ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ. ಆ ದೇವಸ್ಥಾನ, ಈ ದೇವಸ್ಥಾನ, ಆ ಜ್ಯೋತಿಷ್ಯ ಇಲ್ಲ, ಈ ಜ್ಯೋತಿಷ್ಯ ಇಲ್ಲ, ಎಲ್ಲಾ ಕಡೆ ದುಡ್ಡು ಸುರಿದು ಸಾಕಾಯ್ತು ನನಗೂ. ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ? ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಗುರೂಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ. ಮಾಡಿ ಮುಗಿಸಿದ ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ವಿ. ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ.ಆರ್. ಸುರ್ವೆ, ತುಪ್ಪದ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.